ಮಹರ್ಷಿಗಳು ಅಂತಂದ್ರೆ ಮೂಲದಲ್ಲಿ ಉಪಬರಹಣ ಎನ್ನುವಂತ ಒಬ್ಬ ಗಂಧರ್ವ. ಅವರು ಉಪಬರಹಣ ಅನ್ನುವ ಗಂಧರ್ವ ಅವ್ರು ಏನ್ ಮಾಡ್ತಾ ಇದ್ರಂತೆ, ಭಗವಂತನ ಸಭೆಯಲ್ಲಿ ಹಾಡು ಹೇಳಲಿಕ್ಕೆ ಅಂತ ಇದ್ದವರು. ಆದ್ರೆ ದೇವರ ಸಭೆಯಲ್ಲಿ ಒಂದು ದಿವಸ ಹಾಡು ಹೇಳಲಿಕ್ಕೆ ಬಾ ಅಂತ ಹೇಳಿದ್ರೆ ಬರ್ತೇನೆ ಅಂತ ಹೇಳಿ ಉಪಬರಹಣೆಯನ್ನು ಮಾಡಿದ. ಬರುವಾಗ ದಾರಿಯಲ್ಲಿ ಕಂಡ ಹೆಣ್ಣು ಮಕ್ಕಳನ್ನೆಲ್ಲ ಜೊತೆ ಕರ್ಕೊಂಡು ಬಂದಂತೆ. ಅವರ ಜೊತೆಗೆ ವಿಲಾಸ ಮಾಡಿಕೊಂಡು ಇಲ್ಲಿ ಬರೋದನ್ನು ತಡ ಮಾಡಿದಂತೆ. ಅದಕ್ಕೋಸ್ಕರ ದೇವರ ವಿಷಯದಲ್ಲಿ ತಡ ಮಾಡಿದ್ದರಿಂದಾಗಿ ನಿನಗೆ ದಾಸಿ ಪುತ್ರ ಜನ್ಮ ಬರಲಿ ನಿನಗೆ ಅಂತ ಹೇಳಿದ್ರು. ಅದಕ್ಕೆ ಮುಂದೆ ದಾಸಿ ಪುತ್ರನಾಗಿ ಹುಟ್ಟಿದ. ದಾಸಿ ಪುತ್ರನಾಗಿ ಹುಟ್ಟಿದ್ರು ಕೂಡ ಆಗ ವಿಶೇಷ ಸೇವೆ ಮಾಡಬೇಕು ಅಂತ ಚಾತುರ್ಮಾಸ್ಯ ಕಾಲದಲ್ಲಿ ಅನೇಕ ಯತಿಗಳ ಸೇವೆಯನ್ನು ಮಾಡಿದ್ರಂತೆ. ಪ್ರತಿನಿತ್ಯವೂ ಕೂಡ ಉಪನ್ಯಾಸವನ್ನ ಕೇಳಿದ್ರಂತೆ, ಪಾಠ ಪ್ರವಚನಗಳನ್ನು ಕೇಳಿದ್ರಂತೆ, ಬ್ರಾಹ್ಮಣರ ಎಲೆಗಳನ್ನು ಎತ್ತಿದ್ರಂತೆ, ಸನ್ಯಾಸಿಗಳ ಎಲೆಗಳನ್ನು ಎತ್ತಿದ್ರು. ಮಹಾ ಪುಣ್ಯಕರ್ಮ ಇದು ಅಂತ ಮಾಡಿದ್ರಂತೆ. ಅಷ್ಟು ಸೇವೆ ಮಾಡಿದ್ರಂತೆ. ಅಷ್ಟು ಸೇವೆ ಮಾಡಿದ್ದಕ್ಕೆ ಅವರ ಮುಂದಿನ ಜನ್ಮ ಏನಾಯಿತು ಅಂದ್ರೆ ನಾರದರ ಜನ್ಮ ಸಿಕ್ತಂತೆ. ನಾರದರ ಜನ್ಮ ತ್ರಿಲೋಕ ಸಂಚಾರಿಯಾಗುವಂತ ಜನ್ಮ ಬಂತವರಿಗೆ. ಆ ಜನ್ಮ ಬಂದಾಗ ಇಷ್ಟೆಲ್ಲ ನನ್ನ ಹಿನ್ನೆಲೆ ಅಂತ ಹೇಳಿಕೊಂಡು ಬಂದು ಚತುರ್ಮುಖ ಬ್ರಹ್ಮದೇವರು ತಪಸ್ಸಿಗೆ ಕೂತಿದ್ದಾಗ ಅವರಿಗೆ ಹೇಳಿದ್ರಂತೆ, ಸ್ವಾಮಿ ನೀವ್ಯಾಕೆ ತಪಸ್ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರಂತೆ. ನೀವ್ಯಾಕೆ ತಪಸ್ ಮಾಡ್ತೀರಿ, ನೀವೇ ಸೃಷ್ಟಿಕರ್ತ, ನೀವ್ಯಾಕೆ ಮಾಡಬೇಕು, ಯಾರನ್ನ ಮಾಡಬೇಕು ತಪಸ್ಸು ಅಂತ ಕೇಳಿದಾಗ ಬ್ರಹ್ಮದೇವರು ಹೇಳಿದ್ರು, ಛೇ ಎಂಥ ಮಾತು ಹೇಳಿದಿ, ನಾನು ನಿಮಿಷ ನಿಲ್ಲು ಅಂತ ಹೇಳಿ ಒಳಗೆ ಹೋಗಿ ಸ್ನಾನ ಮಾಡಿ ಬಂದರಂತೆ. ಯಾಕೆ ಅಂದ್ರೆ ನಿಮಗಿಂತ ದೊಡ್ಡವರು ಇಲ್ಲ ಅಂತ ಹೇಳಿದ್ರಲ್ಲ, ಆ ಮಾತು ಕೇಳಿದ್ದಕ್ಕೆ ಮೈಲಿಗೆ ಆಯಿತು, ನಾ ಸ್ನಾನ ಮಾಡಿ ಬರ್ತೇನೆ ಅಂದ್ರಂತ. ಸ್ನಾನ ಮಾಡಿ ಬಂದ್ರು. ಆಮೇಲೆ ಹೇಳಿದ್ರು, ನನಗಿಂತಲೂ ಕೂಡ ಸರ್ವೋತ್ತಮನಾದ ಭಗವಂತ ಇದ್ದಾನಪ್ಪ, ಅವನ ಧ್ಯಾನ ಮಾಡುತ್ತೇನೆ ನಾನು. ಎಷ್ಟು ಹಾಳು ಮಾಡಿಕೊಂಡ್ರಲ್ಲ ಅಂತ ಹೇಳಿದ್ರಂತೆ. ಎಷ್ಟು ಹಾಳು ಮಾಡಿಕೊಂಡ್ರಿ, ಒಂದಲ್ಲ ಎರಡಲ್ಲ, ಎಷ್ಟು ದಿವಸ ಅಂದ್ರೆ 50 ವರ್ಷಗಳ ಕಾಲ ತಪಸ್ಸನ್ನ ಮಾಡಿದ್ರಂತೆ ಬ್ರಹ್ಮದೇವರು. 50 ವರ್ಷ ತಪಸ್ಸು. 50 ವರ್ಷ ತಪಸ್ಸನ್ನು ಮಾಡಿ ಹಾಳು ಮಾಡಿಕೊಂಡ್ರಲ್ಲ ಅಂದ್ರೆ ಅಂಥ ಮಾತು ಹೇಳಬೇಡ ಅಂದ್ರು. ಯಾಕೆ, ನಾನು 50 ವರ್ಷ ತಪಸ್ಸು ಮಾಡಿದ್ನಲ್ಲ ನಾನು, ಅದರ ಫಲ ಏನು ಗೊತ್ತಾ, ನನ್ನ ತ್ರಿಕರಣ ಶುದ್ಧಿ ಆಗಿದೆ ಅಂದ್ರು. ನ ಭಾರತಿ ಮೇಂಗ ಮೃಷೋಪಲಕ್ಷ್ಯತೆ ನಮೇ ಹೃಷಿ ಕಾಣಿ ಪತಂತ್ಯ ಸತ್ಪತೆ. ಎಂಥ ಅದ್ಭುತ ಅಂದ್ರೆ, ನ ಭಾರತೀ ಮೇಂಗ ಮೃಷೋಪಲಕ್ಷ್ಯತೆ, ನನ್ನ ನಾಲಿಗೆ ಒಂದು ದಿವಸವೂ ಕೂಡ ದೇವರಿಗೆ ವಿರುದ್ಧವಾಗಿ ಮಾತನಾಡಲ್ಲ. ಅಷ್ಟೇ ಅಲ್ಲ, ನನ್ನ ಇಂದ್ರಿಯಗಳು ಯಾವತ್ತೂ ಕೂಡ ಕೆಟ್ಟ ಮಾರ್ಗದಲ್ಲಿ ಹೋಗೋದಿಲ್ಲ. ನನ್ನ ಅಂತಃಕರಣದಲ್ಲೂ ಕೂಡ ಒಂದು ಕ್ಷಣವೂ ಕೂಡ ದೇವರಿಗೆ ವಿರುದ್ಧವಾದ ಭಾವನೆ ಬರೋದಿಲ್ಲ ನಮಗೆ ಎಷ್ಟೋ ಸರ್ತಿ ಬಂದು ಹೋಗಿರುತ್ತೆ ಅಲ್ವಾ. ದೇವರ ಬಗ್ಗೆ ಭಾವನೆ ಬರೋದು ಬಹಳ ಕಡಿಮೆ ನಮಗೆ, ಆದ್ರೆ ದೇವರ ವಿರುದ್ಧ ಯಾವಾಗಲೂ ಇರುತ್ತೆ. ಆದ್ರೆ ಅವ್ರಿಗೆ ಒಂದು ದಿವಸವೂ ಬರೋದಿಲ್ಲ. ಯಾಕೆ ಅಂದ್ರೆ ನನ್ನ ತಪಸ್ಸಿನ ಫಲ ಅಂದ್ರೆ